ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ಕಿಕ್ಔಟ್ ಆದ ಬೆನ್ನಲ್ಲೇ ದಲಿತ ಸಚಿವರು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ರಾಜಣ್ಣ ವಜಾಗೊಂಡಿದ್ದಾರೆ. ಇದರ ಬೆನ್ನಲ್ಲೇ ದಲಿತ ಸಚಿವರ ಒಗ್ಗಟ್ಟು. ಸೆಪ್ಟೆಂಬರ್ ಕ್ರಾಂತಿಗೆ ಇವತ್ತು ಸಂಜೆ ಮುಹೂರ್ತ ಫಿಕ್ಸ್ ಆಗುತ್ತಾ? ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಇದೆ. ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಕೆ.ಎಚ್. ಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಭಾಗಿಯಾಗ್ತಾರೆ. ರಾಜಣ್ಣ ವಜಾಗೊಂಡಿದ್ದಾರೆ. ಮುಂದೇನು? ಹಾಗಾದ್ರೆ ಈ ಮೀಟಿಂಗ್ನ ಉದ್ದೇಶ ಡಿ.ಕೆ. ಶಿವಕುಮಾರ್ ವಿರುದ್ಧ ತೊಡೆ ತಟ್ಟೋದಾ? ಡಿ.ಕೆ.ಶಿಗೆ ಕೆಡ್ಡ ತೋಡೋದಾ? ಗೊತ್ತಿಲ್ಲ. ರಾಜಣ್ಣ ವಜಾಗೊಂಡ ಬಳಿಕ ದಲಿತ ಸಚಿವರು ಆಕ್ಟಿವ್ ಆಗಿದ್ದಾರೆ. ಕೆ.ಎನ್. ರಾಜಣ್ಣ ವಾಲ್ಮೀಕಿ ಸಮುದಾಯದ ನಾಯಕ, ಸಿದ್ದರಾಮಯ್ಯನವರ ಅತ್ಯಾಪ್ತರು. ಬಟ್ ಇಷ್ಟೆಲ್ಲ ಇದ್ರೂ ವಜಾಗೊಂಡಿದ್ದಾರೆ, ವಜಾ ಮಾಡಿಸಿದ್ದಾರೆ ಅನ್ನುವ ಆರೋಪ. ಷಡ್ಯಂತ್ರ ನಡೆದಿದೆ ನನ್ನ ವಿರುದ್ಧ ಅಂತ ಸ್ವತಃ ಕೆ.ಎನ್. ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ರಾಜಣ್ಣ ವಿರುದ್ಧ ಷಡ್ಯಂತ್ರ ಮಾಡಿದ್ಯಾರು ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ದಲಿತ ಸಚಿವರೇನು ಮಾಡ್ತಾರೆ? ದಲಿತ ಸಮುದಾಯದ ಸಚಿವರೇನು ಮಾಡ್ತಾರೆ? ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಡ್ತಾರಾ? ಈಗಾಗಲೇ ರಾಜಣ್ಣ ಹೇಳಿದ್ದಾರೆ, ದೆಹಲಿಗೆ ಹೋಗ್ತೀನಿ, ಸಚಿವರು ಶಾಸಕರ ಜೊತೆ ನಾನು ದೆಹಲಿ ಭೇಟಿ ಮಾಡ್ತೀನಿ ಅಂತ, ರಾಹುಲ್ ಗಾಂಧಿಯವರನ್ನು ಭೇಟಿ ಮಾಡ್ತೀನಿ ಅಂತ. ಅದಕ್ಕೂ ಮೊದಲು ಇವತ್ತು ಸಂಜೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಇದೆ. ದಲಿತ ಸಮುದಾಯದ ಸಚಿವರು ಭಾಗಿಯಾಗ್ತಾರೆ. ಕೆ.ಎಚ್. ಮುನಿಯಪ್ಪನವರು, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಮುಂತಾದವರು ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಏನು ಚರ್ಚೆ ಆಗಬಹುದು ಅನ್ನೋದು ಸದ್ಯದ ಕುತೂಹಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, ನೋಡಿ, ಕೆ.ಎನ್. ರಾಜಣ್ಣ ವಜಾ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಈಗ ಪ್ರಶ್ನೆ ಇದ್ದದ್ದು ಕೆ.ಎನ್. ರಾಜಣ್ಣ ಏನು ಮಾಡ್ತಾರೆ ಅನ್ನೋದಕ್ಕಿಂತ ಕೆ.ಎನ್. ರಾಜಣ್ಣ ಪರವಾಗಿ ನಿಂತಿದ್ದಂಥ ದಲಿತ ಪರ ಮುಖಂಡರು ಮತ್ತು ದಲಿತ ಪರ ಸಚಿವರು, ದಲಿತ ಸಮುದಾಯದ ಸಚಿವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ಮೀಟಿಂಗ್ ಇದೆ. ಏನೆಲ್ಲ ಚರ್ಚೆ ಆಗಬಹುದು? ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ ಕೆ.ಎನ್. ರಾಜಣ್ಣ ಅವರು ಏನು ಸಚಿವ ಸಂಪುಟದಿಂದ ವಜಾ ಆಗ್ತಾರೆ. ಅದಾದ ನಂತರ ಕೆಲವೊಂದಷ್ಟು ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಕುಟ್ಟಿಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಸಚಿವರಿಗೆ ಆಂತರಿಕವಾಗಿ ಒಂದಷ್ಟು ತಳಮಳ ಶುರುವಾಗುತ್ತೆ. ಇಂಥ ಒಂದು ಸನ್ನಿವೇಶದಲ್ಲಿ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಅದರಲ್ಲೂ ಕೂಡ ನಾಯಕತ್ವ ಗೊಂದಲದ ಚರ್ಚೆ ಮುನ್ನೆಲೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಪ್ರಮುಖ ಸಮುದಾಯದವರು ಈ ರೀತಿ ಸಚಿವ ಸಂಪುಟದಿಂದ ವಜಾ ಆದರೆ ಒಂದಷ್ಟು ಆಂತರಿಕವಾಗಿ ಸಚಿವರಲ್ಲಿ ಒಂದಷ್ಟು ತಳಮಳ ಶುರು ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರು ಸಭೆಯನ್ನ ಕೊಡ್ತಾರೆ. ಅಲ್ಲಿ ಪ್ರಮುಖವಾಗಿ ಮುಂದಿನ ಆಗುವೋಗು ಅಂದ್ರೆ ರಾಜಣ್ಣ ಅವರು ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಅಲ್ಲಿ ಬದಲಾದ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನ ತಿಳಿಯುತ್ತಾರೆ. ಒಂದು ವೇಳೆ ಏನಾದ್ರು ರಾಜಣ್ಣ ಅವರು ಸಚಿವ ಸಂಪುಟ ಬರೋದಕ್ಕೆ ಸಾಧ್ಯ ಆಗದಿದ್ದಾರೆ, ಮುಂದಿನ ನಡೆ ಏನು? ಸಿದ್ದರಾಮಯ್ಯದಲ್ಲಿ ಅತ್ಯಂತ ಪ್ರಮುಖ ವಿಶ್ವಾಸದಲ್ಲಿ, ಅದರಲ್ಲೂ ಕೂಡ ಸಿದ್ದರಾಮಯ್ಯದಲ್ಲಿ ಪ್ರಮುಖವಾಗಿ ನಿಂತವರ ಪೈಕಿ ರಾಜಣ್ಣ ಅವರು ಒಬ್ರು. ಸರ್ಕಾರ ವಿಪಕ್ಷಗಳಿಂದ ಬರುವಂತ ಟೀಕೆಗಳಾಗಿರ್ಬೋದು, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಏನು ನಾಯಕತ್ವದ ಗೊಂದಲ ವಿಚಾರವಾಗಿ ಒಂದಷ್ಟು ಟ್ಯಾಕಲ್ಗಳನ್ನ ಮಾಡ್ತಿದ್ರು, ಅದಕ್ಕೆ ಪ್ರತಿ ಟ್ಯಾಕಲ್ನ ಕೊಡುವಂತ ಪ್ರಮುಖರಲ್ಲಿ ಸತೀಶ್ ಜಾರಕಿಹೊಳಿ ಜೊತೆ ಏನು ಕೆ.ಎನ್. ರಾಜಣ್ಣ ಕೂಡ ನಿಲ್ತಾ ಇದ್ರು. ಈಗ ಅಂತವರೇ ಇದೀಗ ಸಿಎಂ ಬಣದಿಂದ ಆಚೆ ಬಂದ್ರೆ ಈಗ ಮುಂದಿನ ಒಂದು ಅವರ ಒಂದು ಶಕ್ತಿ ಏನಾಗ್ಬೇಕು, ಈ ಒಂದು ವಿಚಾರಕ್ಕೆ ಏನು ಪರಂ ನಿವಾಸದಲ್ಲಿ ಚರ್ಚೆ ಮಾಡ್ತಾರೆ. ಇದರ ಜೊತೆಗೆ ಏನು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ 15 ದಿನಗಳ ಹಿಂದೆ ಪರಂ ನಿವಾಸದಲ್ಲಿ ದಲಿತ ಸಚಿವರು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಏನು ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸರ್ಕಾರಕ್ಕೆ ವರದಿ ಆದ ಬಳಿಕ ಒಂದಷ್ಟು ಚರ್ಚೆ ಮಾಡೋಣ, ಮತ್ತೆ ಸಭೆ ಸೇರೋಣ ಅಂತ ಒಂದು ನಿರ್ಧಾರ ಮಾಡಿದ್ರು. ಅದು ಕೂಡ ಈಗ ಚರ್ಚೆ ಆಗುತ್ತೆ. ಯಾಕಂತಂದ್ರೆ ಒಂದ್ ಕಡೆ ವಿಪಕ್ಷಗಳು ಟೀಕೆ ಮಾಡ್ತಿದ್ದಾವೆ, ಇದು ಕೂಡ ಪಾರದರ್ಶಕವಾಗಿ ಸಮೀಕ್ಷೆ ಆಗ್ಲಿಲ್ಲ ಅಂತ ಒಂದು ಟೀಕೆ ಮಾಡ್ತಿದ್ದಾರೆ. ಹೀಗಾಗಿ ಅದನ್ನು ಕೂಡ ಈ ಒಂದು ಸಂಜೆ ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವರು ಚರ್ಚೆ ಮಾಡುವಂತದ್ದು ಸಾಧ್ಯತೆ ಇದೆ. ಮಹೇಶ್, ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.